ಸ್ನೇಹಿತರೆ ನಮಸ್ಕಾರ. ಅಂತೂ ಇಂತೂ ಆಂಕರ್ ಅನುಶ್ರೀ ಅವರ ಮದುವೆ ಮುಗೀತು. ಇವತ್ತು ನಿನ್ನೆಯಿಂದಲ್ಲ ರೀ, ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಅನುಶ್ರೀ ಎದುರಿಸ್ತಿದ್ದಂತಹ ಒಂದು ಪ್ರಶ್ನೆಗೆ ಕೊನೆಗೂ ಕೂಡ ಉತ್ತರ ಸಿಕ್ಕಿದೆ. ಕನ್ನಡದ ಪ್ರಖ್ಯಾತ ಆಂಕರ್, ನಂಬರ್ 1 ಆಂಕರ್, ಜೊತೆಗೆ ಮಾತಿನ ಮಲ್ಲಿ ಅಂತೇಳಿ ಕರೆಸ್ಕೊಳ್ಳುವಂಥ ಅನುಶ್ರೀ ಅವರ ಈ ಮುಗ್ಧತನ, ಒಳ್ಳೆತನಕ್ಕೆ ಇವತ್ತು ಪ್ರತಿಯೊಬ್ಬರು ಕೂಡ ಬಂದು ಹರಸಿ ಹಾರೈಸಿ, ಅದರಲ್ಲೂ ಕೂಡ ಒಂದಷ್ಟು ಜನ ಯಾವ ಫಂಕ್ಷನ್ಸ್ಗೂ ಕೂಡ ಅಟೆಂಡ್ ಆಗೋದಿಲ್ಲ, ಅಂಥವರು ಕೂಡ ಬಂದು ಅನುಶ್ರೀ ಅವರಿಗೆ ಶುಭ ಹಾರೈಸಿದ್ದೆ ಈ ವಿಶೇಷ ಗಳಿಗೆಗೆ ಒಂದು ಸುಂದರವಾದಂಥ ಕಾಯಕಲ್ಪ. ಆದರೆ ಇಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಅನುಶ್ರೀ ಅವ್ರಿಗೆ ಇಷ್ಟೂ ಕೂಡ ಅದ್ದೂರಿಯಾಗಿ, ಅಂದರೆ ಭಾರಿ ಅದ್ದೂರಿತನ ಇರಲಿಲ್ಲ ಅನುಶ್ರೀ ಮದುವೆಯಲ್ಲಿ, ನೀವು ಗಮನಿಸಿರ್ಬೋದು. ಜೊತೆಗೆ ಎಲ್ಲೂ ಕೂಡ ಆಕೆ ತೀರ ಪ್ರಚಾರವನ್ನು ವಹಿಸಿರಲಿಲ್ಲ. ಅದೇ ಬೇರೆಯವ್ರದ್ದು ಯಾವುದಾದ್ರೂ ಮದುವೆ ಆಗಿದ್ದಿದ್ರೆ 24 ಗಂಟೆಗೂ ಕೂಡ ಲೈವ್ ಇರ್ತಿತ್ತು. ಜೊತೆಗೆ ಫೋಟೋಸ್ಗಳಾಗಿರ್ಬೋದು, ಪಾಪ್ಯುಲಾರಿಟಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಗಳಾಗಿರ್ಬೋದು, ಎಲ್ಲದೂ ಕೂಡ ಸಿಕ್ಕಾಪಟ್ಟೆ ಆಗ್ತಿತ್ತು. ಬಟ್ ಅನುಶ್ರೀಗೆ ಅದು ಇಷ್ಟ ಇರಲಿಲ್ಲ, ತುಂಬ ಖಾಸಗಿಯಾಗಿ. ಇನ್ಫ್ಯಾಕ್ಟು ಅನುಶ್ರೀ ಅವರ ಮದುವೆ ಪತ್ರಿಕೆ ವೈರಲ್ ಆಗಿದ್ದು ಕೂಡ ಮದುವೆಗೆ 4 ದಿನ ಇರುವಾಗ, ನೀವು ಗಮನಿಸಿದ್ದೀರಾ? 4 ದಿನ ಇರುವಾಗ ಅನುಶ್ರೀಯ ಈ ಇನ್ವಿಟೇಷನ್ ಕೂಡ ವೈರಲ್ ಆಗಿದೆ. ಅಲ್ಲಿವರೆಗೂ ಕೂಡ ಇನ್ವಿಟೇಷನ್ ಕೂಡ ವೈರಲ್ ಆಗಿರಲಿಲ್ಲ. ಆ ರೀತಿ ತುಂಬ ಖಾಸಗಿತನದಿಂದನೇ ತಮ್ಮ ಮದುವೆಯನ್ನು ಕಾಪಾಡ್ಕೊಂಡು ಬಂದಿದ್ರು. ಜೊತೆಗೆ ಕಳೆದ 5 ವರ್ಷದಿಂದನೂ ಕೂಡ ತಮ್ಮ ಪ್ರೀತಿಯನ್ನು ತುಂಬ ಗುಟ್ಟಾಗಿ ಕಾಪಾಡ್ಕೊಂಡು ಬಂದಿದ್ರು. ಈ 5 ವರ್ಷದ ಸ್ನೇಹ, ಪ್ರೀತಿಯಿಂದ ಮದುವೆ ಈಗ ಹೊಸ ಜೀವನದತ್ತ ಕಾಲಿಟ್ಟಿದ್ದಾರೆ. ಸರಿ, ಅದರ ಬೆನ್ನಲ್ಲೇ ಅನುಶ್ರೀ ಅವರ ಮದುವೆ ಮತ್ತು ಆ ಮದುವೆಗೆ ಪ್ರಮುಖವಾದಂತಹ ರೂವಾರಿಗಳು ಯಾರು, ಹಾಗೇನೆ ಈ ಮದುವೆಯ ಹಿಂದಿರುವಂಥ ರೋಚಕ ಅಂಶಗಳೇನು, ಅದರಲ್ಲೂ ಕೂಡ ಸಿಂಪಲ್ ಆಗಿ ಮಂತ್ರ ಮಾಂಗಲ್ಯ ಆಗಬೇಕು ಅಂತೇಳಿ ಅನ್ಕೊಂಡಿದ್ದಂಥ ಅನುಶ್ರೀ ಅವರು ಅಟ್ಲೀಸ್ಟ್ ಈ ಲೆವೆಲ್ಗಾದರೂ ಕೂಡ, ಒಂದು 50% ರೇಂಜ್ಗಾದರೂ ಕೂಡ ಅದ್ದೂರಿತನದಲ್ಲಿ ಮದುವೆ ಆಗೋದಕ್ಕೆ ಕಾರಣ ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಅನುಶ್ರೀಯ ಒಳ್ಳೆತನ, ಅನುಶ್ರೀಯ ನಗುಮುಖದ ಸ್ನೇಹ ಮನೋಭಾವ, ಅನುಶ್ರೀ ಅವರ ಆ ಒಂದು ಮುಗ್ಧ ಮನಸ್ಸಿಗೆ ಇವತ್ತು ಎಲ್ಲರೂ ಕೂಡ ನಾವು ಅನುಶ್ರೀ ಜೊತೆಗಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನು ಅವರ ಮದುವೆಯಲ್ಲಿ ತೋರಿಸ್ಕೊಟ್ರು. ಬಹುಶಃ ನೀವು ಅವರ ಮದುವೆಯ ಫುಟೇಜ್ಗಳನ್ನು, ನೀವು ಯಾರು ಕೂಡ ಮದುವೆ ಹೋಗದಿದ್ರೂ ಕೂಡ ಆ ಫುಟೇಜ್ಗಳನ್ನು ಗಮನಿಸಿದಾಗ ಅಲ್ಲೊಂದಷ್ಟು ಜನ ಪಟ ಅಂತೇಳಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ತುಂಬ ಬ್ಯುಸಿಯಾಗಿದ್ರು. ಇನ್ಫ್ಯಾಕ್ಟು ಇಲ್ಲಿ ಒಬ್ಬೊಬ್ಬರ ಜವಾಬ್ದಾರಿ ಬಗ್ಗೆ ನೀವೇನಾದರೂ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು. ಇಷ್ಟೆಲ್ಲ ಅನುಶ್ರೀ ಅವರ ಮದುವೆ ಬಗ್ಗೆ ಇವರು ಯಾಕೆ ಕಾಳಜಿಯನ್ನು ವಹಿಸಿದ್ರು ಅಂತ. ಅಟ್ ದಿ ಸೇಮ್ ಟೈಮ್ ಒಂದು 3 ಜನ ಆ ಮದುವೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಅದರಲ್ಲಿ 2 ಕಾಣಿಸ್ಕೊಳ್ಳೇಬೇಕಾಗಿತ್ತು, ಬಟ್ ಅವ್ರು ಕಾಣಿಸ್ಕೊಳ್ಳಿಲ್ಲ. ಯಾಕೆ ಬರಲಿಲ್ಲ ಏನು ಗೊತ್ತಿಲ್ಲ, ಬಟ್ ಅವ್ರು ಕಾಣಿಸ್ಕೊಂಡಿಲ್ಲ. ಈಗ ಅನುಶ್ರೀ ಅವರ ಮದುವೆ ವಿಚಾರಕ್ಕೆ ಬರೋದಾದ್ರೆ, ಅನುಶ್ರೀ ಅವರು ಕಳೆದ 5 ವರ್ಷಗಳಿಂದ ರೋಷನ್ ಅವರನ್ನ ಪ್ರೀತಿಸ್ತಾ ಇದ್ರು. ಇನ್ಫ್ಯಾಕ್ಟು 5 ವರ್ಷದ ಸ್ನೇಹ, ಪ್ರೀತಿ, 3 ವರ್ಷದ ಹಿಂದೆ ಮದುವೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು ಎಲ್ಲದೂ ಕೂಡ ಈಗ ಅನುಶ್ರೀ ಅವರೇ ರಿವೀಲ್ ಮಾಡಿದ್ದಾರೆ. ಕೂರ್ಗ್ ಮೂಲದ ರಾಮಮೂರ್ತಿ ಮತ್ತು ಸಿಸಿಲಿ ಅವರ ಮಗ ರೋಷನ್ನು ಬೆಂಗಳೂರಿನಲ್ಲೇ IT ಉದ್ಯೋಗಿ, ಜೊತೆಗೆ ಉದ್ಯಮಿಯೂ ಕೂಡ ಹೌದು. ಇವರ ಜೊತೆಗೆ ಅನುಶ್ರೀ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ. ಸಾಕಷ್ಟು ವರ್ಷಗಳ ಕಾಲ ಯಾವಾಗಲೇ ನಿಮ್ಮ ಮದುವೆ ಅಂತೇಳಿ ಕೇಳ್ತಿದ್ದವ್ರಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಅನುಶ್ರೀ. ಕೊನೆಗೂ ಕೂಡ ಈ ವರ್ಷ ಮದುವೆ ಆಗ್ತೀನಿ ಎನ್ನುವಂತಹ ಮಾತನ್ನು ಏನು ಕೊಟ್ಟಿದ್ರು ಅದೇ ರೀತಿ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ ಜೊತೆಗೆ ಅವರ ಸದಾ ಹಾರೈಕೆಯೊಂದಿಗೆ ಈ ಮದುವೆ ನಡೆದಿದೆ ಅನ್ನೋದು ಅನುಶ್ರೀ ಅವರ ಭಾವನೆ. ಇದೇ ವೇಳೆ ಒಬ್ಬ ದೊಡ್ಡ ವ್ಯಕ್ತಿಗೆ ದೊಡ್ಡ ಥ್ಯಾಂಕ್ಸ್ ಅನ್ನು ಕೂಡ ಅನುಶ್ರೀ ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನಾನು ಆರಂಭದಲ್ಲಿ ಹೇಳಿದಲ್ಲ, ಈ ಮದುವೆಯಲ್ಲಿ ಸಾಕಷ್ಟು ಜನ ಆ ಕಡೆಯಿಂದ ಆ ಕಡೆ ತುಂಬ ಬ್ಯುಸಿಯಾಗಿ ಓಡಾಡಿಕೊಂಡು ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಅಂತ್ಯದವರೆಗೂ ಕೂಡ, ಅಂದರೆ ಹೆಣ್ಣನ್ನು ಗಂಡಿನ ಮನೆಯವರಿಗೆ ಒಪ್ಪಿಸುವಂಥ ಶಾಸ್ತ್ರದವರೆಗೂ ಕೂಡ ಸಾಕಷ್ಟು ಜನ ಈ ಮದುವೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಒಬ್ಬೊಬ್ಬರ ಜವಾಬ್ದಾರಿ ಬಗ್ಗೆನೂ ಕೂಡ ಅನುಶ್ರೀ ಹೇಳ್ತಾ ಹೋಗ್ತಾರೆ. ಹೇಳದೇ ಇರೋರ ಜವಾಬ್ದಾರಿಯ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ಬಿಡ್ತೀನಿ. ಮೊದಲಿಗೆ ರಾಜ್ ಬಿ ಶೆಟ್ಟಿ ಮತ್ತು ಅನುಶ್ರೀ ಅವರು ಇತ್ತೀಚೆಗೆ ಪರಿಚಯಸ್ಥರಲ್ಲ, ಈ ಹಿಂದೆನೇ ಪರಿಚಯಸ್ಥರು. ರಾಜ್ ಬಿ ಶೆಟ್ಟಿ RJ ಆಗಿದ್ದಂಥ ಸಂದರ್ಭದಲ್ಲೇ ಅನುಶ್ರೀ ಪರಿಚಯಸ್ಥರು. ಆ ಸಂದರ್ಭದಿಂದ ಕೂಡ ಇಬ್ಬರು ಕೂಡ ಕರಾವಳಿ ಮೂಲದವರೇ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಈ ಹಿಂದಿನ ಸ್ನೇಹವಿತ್ತು. ಹಾಗಾಗಿ ರಾಜ್ ಬಿ ಶೆಟ್ಟಿ ಈ ಮದುವೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಮೆಹಂದಿಯಿಂದ ಹಿಡಿದು ಮದುವೆ ಶಾಸ್ತ್ರ ಮುಗಿಯೋವರೆಗೂ ಕೂಡ ರಾಜ್ ಬಿ ಶೆಟ್ಟಿ ಎಲ್ಲ ರೀತಿಯಾದಂಥ ಉಸ್ತುವಾರಿಯನ್ನು, ಅದರಲ್ಲೂ ಕೂಡ ಶಾಸ್ತ್ರ ಸಂಪ್ರದಾಯ, ಫೋಟೋಶೂಟು ಎಲ್ಲವನ್ನು ಕೂಡ ನಿಭಾಯಿಸಿದ್ದು ರಾಜ್ ಬಿ ಶೆಟ್ಟಿ ಆರಂಭದಿಂದನೂ ಕೂಡ. ಅದನ್ನು ಹೊರತುಪಡಿಸಿದರೆ ವರುಣ್ ಕಾವ್ಯ ಶಾ ಅವರ ಪತಿ, ಇವರು ಇಡೀ ಸೆಟ್ಟನ್ನು ಮತ್ತು ಆ ಮದುವೆ ಮನೆಯ ಎಲ್ಲ ಜವಾಬ್ದಾರಿಯನ್ನು, ಆ ಹಾಲ್ನ ಸ್ಟುಡಿಯೋದ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂಥದ್ದು ವರುಣ್ ಅನ್ನೋಂಥ ವಿಚಾರವನ್ನು ಇಲ್ಲಿ ಅನುಶ್ರೀ ಅವರು ಕೂಡ ಆರಂಭದಲ್ಲೇ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಹೇಳ್ತಾರೆ.
ಈ ಎಲ್ಲ ಖುಷಿಯನ್ನು, ಈ ಎಲ್ಲ ಸೆಲೆಬ್ರೇಷನನ್ನು ತುಂಬ ಚೆನ್ನಾಗಿ ಮತ್ತು ಉತ್ತಮ ರೀತಿಯಲ್ಲಿ ನನಗೆ ಕಟ್ಟಿಕೊಟ್ಟಿದ್ದು ನನ್ನ ಅಣ್ಣ ವರುಣ್ ಅಂತ ಹೇಳ್ಬಿಟ್ಟು ಅನುಶ್ರೀ ಅವರು ಥ್ಯಾಂಕ್ಸನ್ನು ಹೇಳ್ತಾರೆ. ಅವರ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಅಂತೇಳಿ ಹೇಳ್ತಾರೆ. ಮದುವೆ ಮಾಡಿಸಿದ್ದು, ಈ ಎಲ್ಲ ಅರೇಂಜ್ಮೆಂಟು, ಮಂಟಪವನ್ನು ರೆಡಿ ಮಾಡಿಸಿದ್ರಿಂದ ಹಿಡಿದು ಎಲ್ಲವನ್ನು ಕೂಡ ಅವರೇ ನೋಡಿಕೊಂಡಿದ್ದಾರೆ. ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸಾರ್ ಪರವಾಗಿ ಇವರು ನಿಂತು ಮಾಡಿದ್ದಾರೆ ಅಂಥೇಳಿ ವರುಣ್ ಅವರ ಬಗ್ಗೆ ಮಾತನಾಡ್ತಾ ಅನುಶ್ರೀ ಒಂದು ಕ್ಷಣ ಎಮೋಷ್ನಲ್ ಕೂಡ ಆಗ್ತಾರೆ. ಇನ್ಫ್ಯಾಕ್ಟ್ ಸತ್ಯನೂ ಕೂಡ ಹೌದು. ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ವರುಣೇ ಹೊತ್ತಿದ್ರು. ಆ ಮದುವೆ ಸಂದರ್ಭದಲ್ಲೂ ಕೂಡ ಹೌದು, ಊಟ, ಉಪಚಾರ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕೂಡ ನೋಡಿಕೊಂಡಿದ್ದು ವರುಣ್. ಇನ್ನು ಅಂತಿಮವಾಗಿ ಈ ಹೆಣ್ಣು ಮಗಳನ್ನು ಮದುವೆ ಎಲ್ಲ ಮುಗಿದ ಬಳಿಕ ಗಂಡು ಮಕ್ಕಳ ಫ್ಯಾಮಿಲಿಗೆ ಅಥವಾ ಅವರ ಈ ಗಂಡನ ಫ್ಯಾಮಿಲಿಗೆ ಒಪ್ಪಿಸುವಂಥ ಒಂದು ಶಾಸ್ತ್ರ ಇರ್ತದೆ. ಆ ಶಾಸ್ತ್ರವನ್ನು ನೆರವೇರಿಸಿಕೊಟ್ಟಿದ್ದು ಯಾರು ಅಂತೇಳಿ ಕೇಳಿದ್ರೆ ಅಚ್ಚರಿ ಆಗ್ಬೋದು, ಬೇರೆ ಯಾರು ಅಲ್ಲ, ರವಿ ರೈ ಕಳಸ ಅವರು. ಇದೇ ಸೋ ಫ್ರಮ್ ಸೋ ಸಿನಿಮಾದ ನಿರ್ಮಾಪಕರು ಕೂಡ ಹೌದು. ಜೊತೆಗೆ ಸಾಕಷ್ಟು ರಾಜ್ ಬಿ ಶೆಟ್ಟಿಯವರ ಬಹುತೇಕ ಸಿನಿಮಾಗಳ ನಿರ್ಮಾಪಕರು ಕೂಡ ಹೌದು ಈ ರವಿ ರೈ ಕಳಸ ಅವರು. ಇವರು ಹೆಣ್ಣು ಮಗಳನ್ನು ಗಂಡು ಫ್ಯಾಮಿಲಿಗೆ ಅಥವಾ ಗಂಡ್ಮಕ್ಳ ಫ್ಯಾಮಿಲಿಗೆ ಅಥವಾ ಗಂಡನ ಫ್ಯಾಮಿಲಿಗೆ ಒಪ್ಪಿಸುವಂಥ ಒಂದು ಶಾಸ್ತ್ರ ಇರ್ತದಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳನ್ನು ಹೇಳಬೇಕಾಗುತ್ತೆ. ಆ ಎಲ್ಲ ಮಾತುಗಳನ್ನು ಹೇಳಿ ಒಪ್ಪಿಸುವಂಥ ಶಾಸ್ತ್ರವನ್ನು ಕೂಡ ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ರು. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅನುಶ್ರೀ ಮದುವೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇರಿಸಲಾಗಿತ್ತು. ಯಾಕಂತ ಹೇಳಿದ್ರೆ ಅನುಶ್ರೀ ಅವರಿಗೆ ಮತ್ತು ಈ ರೋಷನ್ಗೆ ಪುನೀತ್ ರಾಜ್ಕುಮಾರ್ ಅವರೇ ಎಲ್ಲ. ಅವರ ಭಕ್ತಿ ಭಾವ, ಅವ್ರಿಗೆ ಕೊಡುವಂಥ ಗೌರವ ಎಲ್ಲೂ ಕೂಡ ಕಡಿಮೆ ಆಗಬಾರ್ದು ಅನ್ನುವಂಥದ್ದು ಇವರ ನಂಬಿಕೆ. ಇನ್ಫ್ಯಾಕ್ಟು ಇವರಿಬ್ಬರೂ ಕೂಡ ಪರಿಚಯ ಆಗಿದ್ದು ಕೂಡ ಇದೇ ಪುನೀತ್ ರಾಜ್ಕುಮಾರ್ ಅವರ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಎನ್ನುವುದನ್ನು ಕೂಡ ನಾವು ಮರಿಬಾರದು. ಸೊ ದಟ್ ಅವತ್ತಿನಿಂದ ಅನುಶ್ರೀ ಅವರ ಈ ಸಂಬಂಧ ಗಟ್ಟಿಯಾಗಿತ್ತು. ಅಪ್ಪು ಅವರ ಇರುವಿಕೆಯಲ್ಲಿ ನನ್ನ ಮದುವೆ ನಡೀತು ಅನ್ನೋದು ಇವರ ಖುಷಿಯ ಒಂದು ಗಳಿಗೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಬೇಸರವೂ ಕೂಡ ಹೌದು. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತೆ, ಇವತ್ತಿಗೂ ಕೂಡ ಇದೆ. ಜೊತೆಗೆ ಶಿವರಾಜ್ ಕುಮಾರ್ ಸರ್ ಮತ್ತು ಗೀತಕ್ಕ ಕೂಡ ನಮಗಾಗಿ ಮದುವೆಗೆ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇವೆ ಎನ್ನುವಂಥ ಮಾತನ್ನು ಅನುಶ್ರೀ ಹೇಳ್ತಾರೆ. ಇನ್ನು ಯಾವ ಫಂಕ್ಷನ್ಸ್ಗೂ ಕೂಡ ಹೋಗದಂತಹ ರಚಿತಾರಾಮು ಇಲ್ಲಿಗೆ ಬಂದಿದ್ದನ್ನು ಅಚ್ಚರಿಂದನೇ ಇಲ್ಲಿ ಅನುಶ್ರೀ ನೆನೆಸ್ಕೊಳ್ತಾರೆ. ಇನ್ನು ಮದುವೆ ಬಗ್ಗೆ, ಸಿಂಪಲ್ ಆಗಿ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅನುಶ್ರೀ ಬಹಿರಂಗವಾಗಿ ಹೇಳ್ತಾರೆ. ನೋಡಿ, ನಮಗೆ ತುಂಬ ಸರಳವಾಗಿ ಮದುವೆ ಆಗಬೇಕು ಅನ್ನೋಂಥ ಆಸೆ ಇತ್ತು. ಅದಕ್ಕಾಗಿ ಮಂತ್ರ ಮಾಂಗಲ್ಯ ಮದುವೆ ಮಾಡಿಕೊಳ್ಳುವಂತಹ ಪ್ಲಾನನ್ನು ಕೂಡ ಹಾಕಿಕೊಂಡಿದ್ವಿ. ಆದರೆ ಅಲ್ಲಿ ಬರುವಂತಹ ಜನರಿಗೆ ಮಿತಿ ಇದೆ. ನಮಗೆ ಸಾಕಷ್ಟು ಜನರನ್ನು ಕರಿಬೇಕಾಗಿತ್ತು. ಹಾಗಾಗಿ ಮಂತ್ರ ಮಾಂಗಲ್ಯ ಮದುವೆಯಾಗಿ ಅಲ್ಲಿನ ಪದ್ಧತಿಯನ್ನು ಬ್ರೇಕ್ ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಇದು ಮಂತ್ರ ಮಾಂಗಲ್ಯ ಥರನೇ, ಆದರೆ ತುಳುನಾಡ ಸಂಪ್ರದಾಯದಂತೆ ಮದುವೆ ಆಗಿದ್ದೇವೆ. ಎಲ್ಲ ಹೃದಯವಂತರು ನಮ್ಮ ಮದುವೆಗೆ ಬಂದು ಹಾರೈಸಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಅನುಶ್ರೀ ಹೇಳ್ತಾರೆ. ಎರಡನೇದು, ಅನುಶ್ರೀ ಅವರಿಗೆ ಇವತ್ತಿಗೂ ಕೂಡ ಮಂತ್ರ ಮಾಂಗಲ್ಯನೇ ಇತ್ತು. ಒಂದು ಜನರ ಸಮಸ್ಯೆ. ಇನ್ನೊಂದು, ಈ ರೋಷನ್ ಅವರ ಫ್ಯಾಮಿಲಿಯಲ್ಲಿ ಅವ್ರಿಗೂ ಕೂಡ ಅವ್ರ ತಂದೆಗೆ ತುಂಬ ಸಿಂಪಲಾಗಿ ಮದುವೆ ಆಗೋದು ಬೇಡ, ಮಗ ಚೂರಾದರೂ ಅದ್ದೂರಿತನ ಇರಲಿ, 4 ಜನನ ಕರಿಬೇಕು, ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಬೇಕು ನಮ್ಮ ಆಸೆ ಕೂಡ, ದಯವಿಟ್ಟು ಇದು ಒಂದಕ್ಕೂ ಸಹಕರಿಸಿ ಅಂತ ಹೇಳ್ಬಿಟ್ಟು ಅನುಶ್ರೀ ಅವರ ಬಳಿ ಅವರ ಮಾವ ರಾಮಮೂರ್ತಿ ಅವರು ಕೂಡ ಕೇಳ್ಕೊಂಡಿದ್ರಂತೆ. ಹೀಗಾಗಿ ಸರಿ ಅಂತ ಹೇಳ್ಬಿಟ್ಟು ಒಪ್ಪಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಅನುಶ್ರೀನ ಕನ್ವಿನ್ಸ್ ಮಾಡಿದ್ದು ಕೂಡ ಅವರ ಮಾವನ ಫ್ಯಾಮಿಲಿಯವರೇ, ಅಂದರೆ ಗಂಡನ ಫ್ಯಾಮಿಲಿಯವರೇ ಅನ್ನೋದು ಇಲ್ಲಿ ಗಮನಿಸಬೇಕು. ಇನ್ನು ಅನುಶ್ರೀ ಅವರ ಗಂಡ ಕೋಟ್ಯಾಧಿಪತಿನ ಕೇಳಿದ್ರೆ ಅದಕ್ಕೆ ಸ್ವತಃ ಅವರೇ ಹೇಳ್ತಾರೆ, ಇಲ್ಲ ರೀ, ಕೋಟ್ಯಾಧಿಪತಿನೂ ಇಲ್ಲ, ಏನೂ ಇಲ್ಲ, ನಾನು IT ಎಂಪ್ಲಾಯಿ, ನೋಡೋಣ ನಿಮ್ಮ ಬಾಯಾರಿಕೆಯಿಂದ ಕೋಟ್ಯಾಧಿಪತಿ ಆದರೂ ಕೂಡ ಒಳ್ಳೇದಲ್ವಾ ಅಂತೇಳಿ ಅನುಶ್ರೀ ಅಷ್ಟೊತ್ತಿಗೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇನ್ನು ಈ ಮದುವೆಯಲ್ಲಿ ಒಂದಿಬ್ಬರು ಕಾಣಿಸ್ಕೊಳ್ಲಿಲ್ಲ ರೀ. ನನಗದು ಯಾಕೋ ಭಾರಿ ಪ್ರಶ್ನೆ ಆಗ್ತಿದೆ. ಯಾರು? ಒಂದು ರಕ್ಷಿತ್ ಶೆಟ್ಟಿ, ಇನ್ನೊಂದು ರಿಷಬ್ ಶೆಟ್ಟಿ. ಈ ಇಬ್ಬರು ಕೂಡ ಅನುಶ್ರೀ ಅವರಿಗೆ ತುಂಬ ಆತ್ಮೀಯರೇ. ಇನ್ಫ್ಯಾಕ್ಟು ಶೀತಲ್ ಶೆಟ್ಟಿ ಕೂಡ. ಇವರಿಷ್ಟು ಜನರು ಕೂಡ ಸಾಕಷ್ಟು ಕಡೆ ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು, ಹೋಗ್ತಾ ಇದ್ರು. ಬಟ್ ಯಾಕೋ ಅನುಶ್ರೀ ಅವರ ಮದುವೆಗೆ ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಮದುವೆ ಮನೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಎಲ್ಲಾದರೂ ಈ ಬೇರೆ ಕಡೆ ಶೂಟಿಂಗು ಅಥವಾ ಬೇರೆ ಕೆಲಸದ ಮೇಲೆ ಏನಾದರೂ ಬ್ಯುಸಿ ಇದ್ರೋ ಗೊತ್ತಿಲ್ಲ. ಬಟ್ ಆದರೂ ಅನುಶ್ರೀ ಅವರ ಮದುವೆಗೆ ಇವರಿಬ್ಬರು ಕೂಡ ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಭಾವಿಸಿರ್ಲಿಕ್ಕಿಲ್ಲ ಯಾರು ಕೂಡ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಬಟ್ ಇವರಿಬ್ಬರು ಕೂಡ ಕಾಣಿಸ್ಕೊಂಡಿಲ್ಲ. ಏನೋ ಬೇರೆ ಏನಾದರೂ ಕೆಲಸ ಐತೇನೋ ಗೊತ್ತಿಲ್ಲ. ನಾನು ಕೂಡ ಅದ್ರ ಬಗ್ಗೆ ಏನೂ ಕೂಡ ಕೇಳಕ್ಕೆ ಹೋಗಲಿಲ್ಲ ಅವ್ರ ಬಳಿ. ಯಾರು ರಕ್ಷಿತ್ ಅಥವಾ ರಿಷಬ್ ಬಳಿ ಯಾಕೆ ಹೋಗಲಿಲ್ಲ ನೀವು ಅಂತೇಳಿ ಯಾರೂ ಕೂಡ ಕೇಳಲಿಲ್ಲ, ನಾವು ಕೂಡ ಕೇಳಕ್ಕೆ ಹೋಗಲಿಲ್ಲ. ಬಟ್ ಯಾಕೋ ಈ ಮದುವೆಗೆ ಅವರಿಬ್ಬರು ಕೂಡ ಕಾಣಿಸ್ಕೊಳ್ಳದೆ ಇರುವಂಥದ್ದು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಗ್ಯಾಪ್ ಹಾಗೆ ಉಳಿದು ಬಿಡ್ತು. ಅದನ್ನು ಹೊರತುಪಡಿಸಿದ್ರೆ ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಅನುಶ್ರೀ ಅಂದ್ಕೊಂಡಿದ್ರು, ಬಹುತೇಕ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಯಾರು ಬರಲ್ಲ ಅಂತಲೂ ಕೂಡ ಅನುಶ್ರೀ ಅಂದ್ಕೊಂಡಿದ್ರು, ಅವರೂ ಕೂಡ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿ ಅನುಶ್ರೀಗೆ, ರೋಷನ್ಗೆ ಇನ್ನಿಲ್ಲದ ಖುಷಿ ಇದೆ. ತಮ್ಮ ಮದುವೆಗೆ ಇಷ್ಟು ಜನ ಬಂದು ಹಾರೈಸಿ ಹೋದ್ರಲ್ಲ ಅಂತೇಳಿ.
ಬಟ್ ಚಾಲೆಂಜಸ್ ಇರೋದು ಇನ್ನು ಮುಂದೆ. ಇಲ್ಲಿವರೆಗಿನ ಬದುಕು ಒಂಥರ, ಇನ್ನು ಮುಂದೆ ಬದುಕು ಇನ್ನೊಂದು ಥರ. ಆ ಬದುಕು ಕೂಡ ಸೆಲೆಬ್ರಿಟೀಸು ಈ ನಮ್ಗೆ ಸಾಮಾನ್ಯವಾಗಿ ಭಯ ಆಗೋದೇನು ಅಂತ ಹೇಳಿದ್ರೆ, ಈ ಸೆಲೆಬ್ರಿಟಿಗಳು ಮದುವೆ ಆದಾಗ ಅಥವಾ ಸೆಲೆಬ್ರಿಟಿಗಳು ಬೇರೆಯವ್ರನ್ನ ಮದುವೆ ಆದಾಗ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಎಲ್ಲ ಬರೋದಕ್ಕೆ ಶುರು ಆಗ್ತವೆ. ಅದನ್ನೇ ರವಿ ರೈ ಕಳಸ ಅವರು ಕೂಡ ಹೇಳಿದ್ದಾರೆ, ಭಿನ್ನಾಭಿಪ್ರಾಯಗಳು ಬರದೇ ಇರುವಂಥದ್ದು ಮನೆಯೇ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಅದನ್ನು ಸರಿ ತೂಗಿಸ್ಕೊಂಡು ಒಬ್ರದ್ದು ಡೌನ್ ಇದ್ದಾಗ ಇನ್ನೊಬ್ರು ಅಪ್ ಇದ್ದಾಗ ಇನ್ನೊಬ್ಬ ಡೌನು, ಈ ರೀತಿ ಇಬ್ಬರು ಕೂಡ ಒಂದೇ ರೀತಿ ವರ್ತನೆಯನ್ನು ಮಾಡುತ್ತೆ. ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಿ 100 ಕಾಲ ಚೆನ್ನಾಗಿರಿ ಅಂತೇಳಿ ಹಾರೈಸಿದ್ದಾರೆ. ಅದೇ ರೀತಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಲಿ, 100 ಕಾಲ ಖುಷಿಯಾಗಿ ಸಮೃದ್ಧವಾಗಿರೋ ಬದುಕು ಇರಲಿ, ಇರೋ ದಾಂಪತ್ಯ ಇರಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮದೂ ಕೂಡ ಇದೇ ಹಾರೈಕೆ ಆದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್.